ನಮಸ್ಕಾರ. ನಾನಿವತ್ತು ಪರಿಚಯ ಮಾಡಿಕೊಡುವಂಥ ಪುಸ್ತಕ ಶ್ರೀ ಗುರೂಜಿ ಸಮಗ್ರ ಸಂಪುಟ 6. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ದ್ವಿತೀಯ ಸರಸಂಘ ಚಾಲಕರಾಗಿದ್ದಂತಹ ಪರಮ ಪೂಜನೀಯ ಶ್ರೀ ಗುರೂಜಿ ಅವರ ಒಂದು ಸಮಗ್ರ ದರ್ಶನವನ್ನು ತಿಳಿದುಕೊಳ್ಳೋದಕ್ಕೋಸ್ಕರ ಹಿಂದಿಯಲ್ಲಿ ರಚನೆ ಮಾಡಿದಂಥ ಸಮಗ್ರವನ್ನು ಕನ್ನಡದಲ್ಲಿ ಸಾಹಿತ್ಯ ಸಂಗಮ ತಂದಿದೆ. ಬೆಂಗಳೂರಿನ ಸಾಹಿತ್ಯ ಸಂಗಮ ಪ್ರಕಟಿಸಿರುವಂಥ ಶ್ರೀ ಗುರೂಜಿ ಸಮಗ್ರ ಅದರ 6ನೇ ಸಂಪುಟ, ಅದರ ಬಗ್ಗೆ ಒಂದು ಪುಸ್ತಕ ಪರಿಚಯ ಇವತ್ತು. ಶ್ರೀ ಗುರೂಜಿಯವರು ಇಡೀ ದೇಶದಾದ್ಯಂತ ಪರಿಚಿತರು. ಅವರು ತಮ್ಮ ಭಾಷಣಗಳ ಮೂಲಕ, ಲೇಖನಗಳ ಮೂಲಕ, ಆಗಾಗ ವ್ಯಕ್ತಪಡಿಸಿದ ಅಭಿಪ್ರಾಯಗಳು, ಬೇರೆ ಬೇರೆ ಪುಸ್ತಕಗಳಿಗೆ ಬರೆದ ಮುನ್ನುಡಿಗಳು ಮತ್ತು ಅವರ ಪತ್ರಗಳು, ಇವೆಲ್ಲದರ ಒಂದು ಸಮಗ್ರ ನೋಟ ಈ ಒಂದು ಪುಸ್ತಕದಲ್ಲಿದೆ. ದೇಶ ಕಂಡಂಥ ಒಬ್ಬ ಧೀರೋದಾತ್ತ ನಾಯಕ ಹಾಗೂ ಇಡೀ ದೇಶದಲ್ಲಿ ಅತ್ಯಂತ ಪ್ರಭಾವಿ ನಾಯಕರಾಗಿದ್ದಂಥ ಆಗಿನ ಕಾಲದ ಶ್ರೀ ಗುರೂಜಿಯವರು ತಮ್ಮ ಲೇಖನಗಳ ಮೂಲಕ ಆಗಿನ ಕಾಲದ ದೇಶದ ಪರಿಸ್ಥಿತಿ, ಸಾಮಾಜಿಕ ಸ್ಥಿತಿಗತಿ, ರಾಜಕೀಯ, ಆರ್ಥಿಕವಾದ್ದು ಮತ್ತು ಧಾರ್ಮಿಕವಾದ ಅನೇಕ ಸಮಸ್ಯೆಗಳು, ಇದೆಲ್ಲದರ ಬಗ್ಗೆ ಒಳನೋಟಗಳನ್ನು ತಮ್ಮ ಲೇಖನಗಳಲ್ಲಿ ಬರೆದಿದ್ದಾರೆ. ಆಗ ಇದ್ದಂಥ ಮತ್ತು ಈಗಲೂ ಇರುವಂಥ ಕೆಲವು ಪತ್ರಿಕೆಗಳು, ಆರ್ಗನೈಸರ್, ಪಾಂಚಜನ್ಯ, ಮರಾಠಿಯ ವಿವೇಕ, ನಾಗಪುರದ ಒಂದು ಸಾಪ್ತಾಹಿಕ, ಹೀಗೆ ಬೇರೆ ಬೇರೆ ಪತ್ರಿಕೆಗಳಲ್ಲಿ ಅವರು ಆ ಲೇಖನಗಳನ್ನು ಬರೆದಿದ್ದಾರೆ. ಆ ಎಲ್ಲ ಲೇಖನಗಳನ್ನು ಸಂಗ್ರಹಿಸಿ ಈ ಗುರೂಜಿ ಸಮಗ್ರ 6ರಲ್ಲಿ ಅದನ್ನು ಪ್ರಕಟಿಸಿದ್ದಾರೆ. ಒಟ್ಟು 323 ಪುಟಗಳಿರುವಂತಹ ಈ ಸಮಗ್ರದಲ್ಲಿ ಗುರೂಜಿಯವರ ವೈಚಾರಿಕತೆ ಬೇರೆ ಬೇರೆ ವಿಷಯದ ಬಗ್ಗೆ ಹೇಗಿತ್ತು ಅನ್ನೋದು ಗೊತ್ತಾಗುತ್ತೆ. ಹಿಂದೂ ಸಂಸ್ಕೃತಿ, ಗೋವಂಶ ಹತ್ಯೆ ನಿಷೇಧ, ಬಾಲಶಿಕ್ಷಣ ಮತ್ತು ಸಂಸ್ಕಾರ, ಅಣುಯುಗ ಮತ್ತು ಧರ್ಮ, ದೇಶದ ಚಿಂತಾಜನಕ ಸ್ಥಿತಿ, ಭಾರತದ ಸೈನಿಕೀಕರಣ, ಪರಲೋಕ ಮತ್ತು ಪುನರ್ಜನ್ಮ, ಶ್ರೀಮದ್ ಭಗವದ್ಗೀತೆ ಕಾಲದ ಬೇಡಿಕೆ ಮುಂತಾದ ಜ್ವಲಂತ ವಿಷಯಗಳ ಕುರಿತು ಅವರು ಈ ಥರ ಬೇರೆ ಬೇರೆ ಪತ್ರಿಕೆಗಳಿಗೆ ಲೇಖನಗಳನ್ನು ಬರೆದಿದ್ದಾರೆ. ವಿವಿಧ ವಿಷಯಗಳ ಕುರಿತು ಕೂಡ ಅವರು ಬರೆದಿದ್ದಾರೆ. ಅಂದರೆ 50, 60ರ ದಶಕದಲ್ಲಿ ಗುರೂಜಿಯವರು ವ್ಯಕ್ತಪಡಿಸಿದ ಅಭಿಪ್ರಾಯಗಳು ಈಗಲೂ ಕೂಡ ಪ್ರಸ್ತುತ ಹಾಗೂ ಸಾರ್ವಕಾಲಿಕ ಸತ್ಯ ಅನಿಸಿರುವುದು ಅವರ ಆಳವಾದ, ನಿಖರವಾದ ಒಂದು ಚಿಂತನೆಗೆ ಒಂದು ಕೈಗನ್ನಡಿ ಅಂತ ಹೇಳ್ಬೋದು. ಉದಾಹರಣೆಗೆ ಬಾಲಶಿಕ್ಷಣ ಮತ್ತು ಸಂಸ್ಕಾರ ಅನ್ನುವಂಥ ಲೇಖನದಲ್ಲಿ ಶಿಕ್ಷಣದ ಕುರಿತು ಅತ್ಯಂತ ಕಾಳಜಿಯಿಂದ ಅವರು ಬರೆದಂಥ 1-2 ಪ್ಯಾರಾಗಳು ಹೀಗಿದೆ. ಶ್ರೇಷ್ಠ ರಾಷ್ಟ್ರಪುರುಷರನ್ನು ಆದರ್ಶ ರೂಪದಲ್ಲಿ ಮಕ್ಕಳ ಮುಂದೆ ಇಡುವ ಬದಲು ಅವರ ಮೇಲೆ ವಿಕೃತ ಸಂಸ್ಕಾರವು ಬೀಳುವಂತೆ ಮಾಡಿ ಇಂತಹ ಆದರ್ಶಗಳನ್ನು ವಿರೂಪಗೊಳಿಸಲಾಗಿದೆ. ಅವರ ಜೀವನದ ಗುರಿಯನ್ನು ಉಪೇಕ್ಷಿಸಿ ಅವರನ್ನು ಅವರ ಆದರ್ಶದ ಸ್ಥಾನದಿಂದ ಎಳೆದು ಕ್ಷುದ್ರವಾಗಿಸುವ ರಾಷ್ಟ್ರದ್ರೋಹದ ಪ್ರಯತ್ನಗಳು ನಡೆಯುತ್ತಿವೆ. ಇದರಿಂದ ಸರ್ವಸಾಧಾರಣ ಮಕ್ಕಳ ವಿಕಾಸಕ್ಕೆ ಗಂಭೀರವಾದ ಹೊಡೆತ ಬೀಳುತ್ತಿದೆ. ಆನುವಂಶಿಕ ಸಂಸ್ಕಾರಗಳ ಕಾರಣದಿಂದಾಗಿ ರಕ್ತದ ಕಣಕಣದಲ್ಲಿ ಯಾವ ಸ್ಮೃತಿಗಳು ಮಾರ್ದನಿಗೊಳ್ಳುತ್ತವೆಯೋ ಅವುಗಳನ್ನು ಹೃದಯ ಸಿಂಹಾಸನದ ಸ್ಥಾನಪಲ್ಲಟ ಮಾಡುವ ಹಾನಿಕರ ಪ್ರಯತ್ನಗಳಿಂದ ಬರಿದಾದ ಮಕ್ಕಳ ಮನಸ್ಸು ಭ್ರಷ್ಟ ವಿಚಾರಗಳಿಂದ ತುಂಬುತ್ತದೆ ಮತ್ತು ಮಾನವೀಯತೆಯ ಶ್ರೇಷ್ಠತೆಯಿಂದ ವಂಚಿತವಾಗುತ್ತದೆ. ಈ ವಿಷಯ ಇಂದು ಎಲ್ಲ ಕಡೆಯೂ ಕಾಣಬರುತ್ತದೆ. ನನ್ನದೇ ಆದ ಒಂದು ಉದಾಹರಣೆಯನ್ನು ಕೊಟ್ಟು ಈ ದುರವಸ್ಥೆಯನ್ನು ಸ್ಪಷ್ಟೀಕರಿಸಿಕೊಳ್ಳುತ್ತೇನೆ ಅಂತ ಬರೆದಿದ್ದಾರೆ. ಒಂದು ಉದಾಹರಣೆಯನ್ನು ಕೂಡ ಕೊಟ್ಟಿದ್ದಾರೆ. ಸ್ವರ್ಗೀಯ ಸರ್ದಾರ್ ವಲ್ಲಭಭಾಯಿ ಪಟೇಲರ ದೇಹಾಂತದ ನಂತರ ನಾನು ಅವರ ಶವಯಾತ್ರೆಯಲ್ಲಿ ಭಾಗವಹಿಸಲು ಹೋಗಿದ್ದೆನು. ಆ ಶವಯಾತ್ರೆಯಲ್ಲಿ ಅಪಾರವಾದ ಜನಸಂದಣಿ ಇದ್ದಿತು. ಈಗಿನ ಪ್ರಧಾನಮಂತ್ರಿ ಪಂಡಿತ ಜವಾಹರ್ಲಾಲ್ ನೆಹರು ಮುಂತಾದ ಅನೇಕ ಗಣ್ಯ ವ್ಯಕ್ತಿಗಳು ಶೋಕದಲ್ಲಿ ಮುಳುಗಿದ ಗಂಭೀರ ಭಾವದಲ್ಲಿ ಮೆಲ್ಲನೆ ನಡೆಯುತ್ತಿದ್ದರು. ಶವಯಾತ್ರೆಯ ಒಂದು ಚೌಕದ ಮುಖಾಂತರ ಹಾದು ಹೋಗುವಾಗ ಜನರು ಶವಯಾತ್ರೆಯ ದುಃಖದ ಗಂಭೀರತೆ, ತಮ್ಮ ನೇತಾರರ ಸಾಮೀಪ್ಯ ಮುಂತಾದವೆಲ್ಲವನ್ನೂ ಮರೆತು ಅತ್ಯಂತ ಆನಂದದಿಂದ ಯಾರದೋ ಜಯಘೋಷ ಮಾಡುತ್ತಿದ್ದರು. ಆಗ ನನಗೆ ತೀವ್ರವಾದ ಸಂದಿಗ್ಧತೆಯಾಯಿತು. ಜನತೆಯಲ್ಲಿ ನಡೆದು ಬರುತ್ತಿದ್ದ ಒಬ್ಬ ಮಹಾಶಯರೊಡನೆ ವಿಚಾರಿಸಲಾಗಿ ಸಮೀಪದ ಮನೆಯ ಮಹಡಿಯ ಮೇಲೆ ಯಾರೋ ಪ್ರಸಿದ್ಧ ಸಿನಿಮಾ ನಟ ಶವಯಾತ್ರೆಯನ್ನು ನಿಂತಿದ್ದಾನೆ, ಆದ್ದರಿಂದ ಜನರು ಇಷ್ಟು ಆನಂದ ಮತ್ತರಾಗಿದ್ದಾರೆಂದು ತಿಳಿದು ಬಂದಿತು. ಆದ್ದರಿಂದ
ಶಿಕ್ಷಣದಲ್ಲಿ ಸರ್ವ ಪ್ರಮುಖ ಸ್ಥಾನ ತನ್ನ ಪೂರ್ವಜರ ಸಂಬಂಧದಿಂದ ಸಹಜವಾದ ಮನ್ನಣೆ, ಸಹಜವಾದ ಆತ್ಮೀಯತೆ, ಸಹಜವಾಗಿಯೇ ಯಾವುದರ ಆದರ್ಶದ ಅನುಸರಣೆ ಮಾಡುವ ಪ್ರೇರಣೆಯಾಗುತ್ತದೆಯೋ ಹಾಗೆ ತಮ್ಮ ಉಜ್ವಲ ಗುಣಗಳಿಂದ ಜಗದ್ವಂದ್ಯರಾಗಿರುವ ನಮ್ಮ ಹಿಂದಿನ ಶ್ರೇಷ್ಠ ಪುರುಷರನ್ನು ಇತಿಹಾಸದ ಪುಟಗಳಿಗೆ ಸೇರಿಸುವ ಅವಶ್ಯಕತೆ ಇದೆ. ಅವರ ಚಾರಿತ್ರ್ಯ ಪಠಣದಿಂದ ಉತ್ಕೃಷ್ಟ ಸಂಸ್ಕಾರದ ನಿರ್ಮಾಣವಾಗಿ ವೈಯಕ್ತಿಕ ಜೀವನದಲ್ಲಿ ಹೀನ ಪ್ರವೃತ್ತಿಯು ಮನಸ್ಸಿಗೆ ಪ್ರವೇಶಿಸುವುದು ಅಸಂಭವವಾಗುತ್ತದೆ ಮತ್ತು ಪ್ರತಿ ವ್ಯಕ್ತಿಯು ಸಾಮಾಜಿಕ ಆನುವಂಶಿಕ ಸಂಸ್ಕಾರಗಳಿಂದ ಕೂಡಿದ ಮಾತಾಪಿತರ ಸದ್ಗುಣಗಳನ್ನು ಪಡೆದುಕೊಳ್ಳುತ್ತಾನೆ. ಇದರಿಂದ ಅವರ ಅಪಗುಣಗಳಿಂದ ಮುಕ್ತವಾಗಿ ತನ್ನ ರಾಷ್ಟ್ರದ ಉತ್ಕೃಷ್ಟ ಅಂಗವಾಗುತ್ತಾನೆ. ಹಾಗೆಯೇ ತನ್ನ ವೈಯಕ್ತಿಕ ಜೀವನದಲ್ಲಿಯೂ ಜೀವನದ ಗುರಿ, ಅಭ್ಯುದಯ ಹಾಗೂ ಮೋಕ್ಷ ಪ್ರಾಪ್ತಿ ಮಾಡಿಕೊಳ್ಳುತ್ತಾನೆ ಅನ್ನೋದನ್ನು ಗುರೂಜಿಯವರು ಆ ಲೇಖನದಲ್ಲಿ ವ್ಯಕ್ತಪಡಿಸಿದ್ದಾರೆ. ಅದೇ ಥರ ಬೇರೆ ಬೇರೆ ವಿಷಯಗಳ ಬಗ್ಗೆ ಕೂಡ ಅವರು ಲೇಖನಗಳನ್ನು ಬರೆದಿದ್ದಾರೆ. ರಾಷ್ಟ್ರೀಯ ಏಕತೆಗೆ ಅಡ್ಡಿಪಡಿಸುವ ತತ್ವ ಅನ್ನುವಂಥ ಲೇಖನದಲ್ಲಿ ಗುರೂಜಿಯವರ ಚಿಂತನೆ ಎಷ್ಟು ಪ್ರಸ್ತುತವಾಗಿತ್ತು ಅನ್ನೋದನ್ನು ಅವರು ಈ ಒಂದು 2 ಪ್ಯಾರಾದಲ್ಲಿ ನಾವು ಗಮನಿಸ್ಬೋದು. ದಾಸ್ಯತ್ವದ ಪರಿತ್ಯಾಗ. ಇಂದು ನಾವು ಎಲ್ಲ ರೀತಿಯ ದಾಸತ್ವಗಳಿಂದ ಮುಕ್ತಿ ಹೊಂದಲು ಪ್ರಯತ್ನ ಪಡುತ್ತಿರುವುದರಿಂದ ನಮ್ಮ ಮೇಲೆ ಬಲಾತ್ಕಾರದಿಂದ ಹೇರಿದ ಎಲ್ಲ ವಿಷಯಗಳನ್ನು ಬಿಡಬೇಕಾಗುತ್ತದೆ. ಯಾರಿಗಾದರೂ ಈ ಉಪಾಸನ ಪದ್ಧತಿಯಲ್ಲಿ ವಾಸ್ತವಿಕ ಶ್ರದ್ಧೆ ಇದ್ದರೆ ಅವರು ತಮ್ಮ ವ್ಯಕ್ತಿ ಧರ್ಮಾನುಸಾರ ಅದನ್ನು ಪಾಲಿಸಬಹುದಾಗಿದೆ. ಆದರೆ ನಮ್ಮ ಕುಲ, ಧರ್ಮ ಹಾಗೂ ರಾಷ್ಟ್ರಧರ್ಮವನ್ನು ಅನುಸರಿಸಿಕೊಂಡು ನಮ್ಮನ್ನು ನಾವು ಹಿಂದೂಗಳೆಂದು ಕರೆದುಕೊಂಡು ಅದಕ್ಕನುಗುಣವಾಗಿ ಆಚರಣೆ ಮಾಡಬೇಕಾಗುತ್ತದೆ. ಯಾವ ಧರ್ಮ ಅಂದ್ರೇನು, ನಮ್ಮಲ್ಲಿ ಯಾವ ಧರ್ಮ ಇರಬೇಕು ಅನ್ನೋದನ್ನು ಕೂಡ ಆ ಲೇಖನದಲ್ಲಿ ಗುರೂಜಿಯವರು ಸ್ಪಷ್ಟಪಡಿಸಿದ್ದಾರೆ. ಅವ್ರು ಹೇಳ್ತಾರೆ, ಪ್ರತಿ ವ್ಯಕ್ತಿಗೂ 3 ಧರ್ಮಗಳಿರುತ್ತವೆ: ವ್ಯಕ್ತಿ ಧರ್ಮ, ಕುಲಧರ್ಮ ಹಾಗೂ ಸಮಾಜ ಧರ್ಮ ಅಥವಾ ರಾಷ್ಟ್ರಧರ್ಮ. ವ್ಯಕ್ತಿ ಧರ್ಮದ ಅರ್ಧ ಭಾಗ ತಾನು ಸ್ವೀಕರಿಸಿದಂತಹ ಉಪಾಸನಾ ಪದ್ಧತಿಯಾಗಿರುತ್ತದೆ. ಆದ್ದರಿಂದ ಅದರ ಮಹತ್ವ 6ನೇ 1 ಭಾಗಕ್ಕಿಂತ ಹೆಚ್ಚಿರಕೂಡದು. 6ನೇ 1 ಭಾಗಕ್ಕಾಗಿ ಉಳಿದ 5 ಭಾಗದ ಬಗ್ಗೆ ನಾವೇಕೆ ಅಪ್ರಾಮಾಣಿಕವಾಗಿರಬೇಕು ಅಂತ ಕೇಳ್ತಾರೆ. ರಾಷ್ಟ್ರಧರ್ಮವು ಅಪವರ್ತನೀಯ. ಉಪಾಸನಾ ಮಾರ್ಗದ ಪರಿವರ್ತನೆಯಿಂದ ರಾಷ್ಟ್ರಧರ್ಮ ಅಥವಾ ಕುಲಧರ್ಮವು ಬದಲಾಗುವುದಿಲ್ಲ. ಆದರೆ ಕ್ರಿಶ್ಚಿಯನ್ ಅಥವಾ ಮುಸಲ್ಮಾನರು ತಮ್ಮ ಹೆಸರುಗಳನ್ನು ರಾಮ, ಕೃಷ್ಣ, ಅಶೋಕ, ಪ್ರತಾಪ ಇತ್ಯಾದಿಗಳನ್ನು ಇಟ್ಟುಕೊಳ್ಳದೆ ಜಾನ್, ಥಾಮಸ್, ಆಲಿ, ಹಸನ್, ಇಬ್ರಾಹಿಂ ಇತ್ಯಾದಿಯಾಗಿ ಏಕೆ ಇಟ್ಟುಕೊಳ್ಳುತ್ತಾರೆ? ಅವರ ರಕ್ತದಲ್ಲಿ ಆ ವಿದೇಶಿಯರ ಯಾವ ಅಂಶವೂ ಇಲ್ಲ. ಚರ್ಚು ಅಥವಾ ಮಸೀದಿಗೆ ಹೋಗುವುದರಿಂದ ನಮ್ಮ ರಕ್ತ ವಿದೇಶಿಯಾಗುವುದಿಲ್ಲ. ಆದ್ದರಿಂದ ನಮ್ಮ ಅಂತಃಕರಣದ ಭಾವನೆಯು ವಿದೇಶಿಯಾಗುವುದು ಬೇಡ ಅನ್ನುವಂಥ ಒಂದು ಎಚ್ಚರಿಕೆಯನ್ನು ಆ ಲೇಖನದಲ್ಲಿ ಅವರು ಕೊಡ್ತಾರೆ. ಅವರ ಎಲ್ಲ ಲೇಖನಗಳಲ್ಲೂ ಈ ಥರದ ಒಂದು ಎಚ್ಚರಿಕೆ ಇದೆ. ಇನ್ನು ಪ್ರಸಿದ್ಧಿಯ ಆಸೆ ಏಕೆ? ಸಾಧಾರಣವಾಗಿ ಪ್ರಸಿದ್ಧಿ ಅನ್ನೋದು ಎಲ್ಲರೂ ಬಯಸುವಂಥ ಒಂದು ಸಂಗತಿ. ಅದರಲ್ಲೂ ರಾಜಕೀಯ ಕ್ಷೇತ್ರದಲ್ಲಿರೋರು ಬಹಳಷ್ಟು ಪ್ರಸಿದ್ಧಿಯನ್ನು ಬಯಸ್ತಾನೇ ಇರ್ತಾರೆ. ಆ ಪ್ರಸಿದ್ಧಿ ಆಸೆ ಯಾಕೆ ಬರಬೇಕು ಅಂತ ಹೇಳಿ ಪಾಂಚಜನ್ಯ ದೀಪಾವಳಿ ವಿಶೇಷಾಂಕಕ್ಕೆ ಬರೆದಂಥ ಒಂದು ಲೇಖನದಲ್ಲಿ ಅವರು ಸಂಘದ ರೂಪದಲ್ಲಿ ನಾವು ಸೇವೆಯ ಇದೇ ಪದ್ಧತಿಯನ್ನು ಪ್ರಚಲಿತಗೊಳಿಸಿದ್ದೇವೆ. ನಾವು ಪ್ರಸಿದ್ಧಿಗೋಸ್ಕರ ಕೆಲಸ ಮಾಡುವುದಿಲ್ಲ. ನಮ್ಮ ಹೆಸರಿನಲ್ಲಿ ಡಂಗುರ ಸಾರಿಸಿಕೊಳ್ಳುವುದು ನಮ್ಮ ಉದ್ದೇಶವಲ್ಲ. ನಮ್ಮ ಉದ್ದೇಶ ಸೇವೆ. ಪ್ರಸಿದ್ಧಿಯಿಂದ ದೂರ ಇರುವುದೇ ನಮ್ಮ ಆಸೆ. ಆದರೆ ನಮ್ಮ ಇಂದಿನ ರಾಷ್ಟ್ರ ಜೀವನದಲ್ಲಿ ಹೀಗಾಗುತ್ತಿದೆ ಎಂದೆನಿಸುವುದಿಲ್ಲ. ಪ್ರದರ್ಶನದ ಭಾವನೆ ಬಂದಿದೆ. ಕೆಲಸ ಹಾಗೂ ಹೆಸರಿನ ತಮಟೆ ಬಾರಿಸದಿದ್ದಲ್ಲಿ ಅದನ್ನು ಗುಪ್ತ ಕಾರ್ಯವೆಂದೆನ್ನುತ್ತಾರೆ. ನಮ್ಮ ಸಂಸ್ಕೃತಿಯನ್ನು ತಿಳಿದುಕೊಳ್ಳದಿರುವುದೇ ಇದಕ್ಕೆ ಕಾರಣ. ಇದಕ್ಕೆ ನಾವು ನಮ್ಮ ಕರ್ತವ್ಯವನ್ನು ಮಾಡಬೇಕು. ಕರ್ತವ್ಯ ಪೂರ್ಣತೆಯಲ್ಲಿ ವ್ಯಾಪಾರ ಮಾಡುವುದು ಸರಿಯಲ್ಲ. ಹೆಸರು ಅಥವಾ ಅಧಿಕಾರ ಲಾಲಸೆ ವ್ಯಾಪಾರವಾಗುತ್ತದೆ. ಅದರಲ್ಲಿ ಆತ್ಮಶುದ್ಧಿ ಇರುವುದಿಲ್ಲ, ಪ್ರೇಮ ಇರುವುದಿಲ್ಲ, ಸೇವೆಯೂ ಇರುವುದಿಲ್ಲ. ನಮ್ಮ ಸಂಸ್ಕೃತಿಯು ಕಲಿಸಿಕೊಟ್ಟಂತೆ ನಾವು ನಮ್ಮ ಹೆಸರನ್ನು ಬಯಸುವುದಿಲ್ಲ. ನಾವು ಕೆಲಸವನ್ನು ಮಾಡೋಣ, ಬೇರೆಯವರಿಗೆ ಕೀರ್ತಿ ಸಿಗಲಿ ಎಂದು ನಮ್ಮ ಇಚ್ಛೆ. ಈ ದೃಷ್ಟಿಯಿಂದ ನಾವು ಇಲ್ಲಿಯವರೆಗೆ ಕೆಲಸ ಮಾಡಿದ್ದೇವೆ. ಆದರೆ ಪಾಶ್ಚಾತ್ಯ ಪದ್ಧತಿಯ ಸಂಪರ್ಕದಿಂದ ಹೆಸರಿನ ತಮಟೆಯನ್ನು ಬಾರಿಸಿಕೊಳ್ಳದಿದ್ದರೆ ಆ ಕಾರ್ಯ ರಹಸ್ಯವಾದುದು ಎಂಬ ಭಾವನೆ ಉತ್ಪನ್ನವಾಗಿದೆ. ನಾವು ಇಲ್ಲಿಯವರೆಗೂ ಹೆಸರಿನ ಚಿಂತೆಯನ್ನು ಮಾಡಿಲ್ಲ. ದೊಡ್ಡಸ್ತಿಕೆ ಮನುಷ್ಯನಿಗಲ್ಲ, ದೇಶಕ್ಕೆ ಅಥವಾ ಪರಮಾತ್ಮನಿಗೆ ಸೇರಬೇಕು. ಅಂದರೆ ಪ್ರಸಿದ್ಧಿಯ ಬಗ್ಗೆ ಗುರೂಜಿಯವರ ಚಿಂತನೆ ಈಗಲೂ ಕೂಡ ಪ್ರಸ್ತುತ ಅನ್ನೋದಕ್ಕೆ ಈ ಲೇಖನ ಒಂದು ಒಳ್ಳೆಯ ಉದಾಹರಣೆ ಅಂತ ಹೇಳ್ಬೋದು. ಇನ್ನು ಪುಸ್ತಕದ 2ನೇ ಭಾಗದಲ್ಲಿ ಗುರೂಜಿಯವರ
ಬೇರೆ ಬೇರೆ ವಿಷಯಗಳಿಗೆ ಸಂಬಂಧಪಟ್ಟಂಥ ಬೇರೆ ಬೇರೆ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದ್ದಾರೆ. ಗುರೂಜಿಯವರು ದೇಶದಾದ್ಯಂತ ಪ್ರವಾಸ ಮಾಡುವಂಥ ಸಂದರ್ಭದಲ್ಲಿ ಅಲ್ಲಲ್ಲಿ ಬೈಠಕ್ಗಳಾಗ್ತಾ ಇತ್ತು, ಗಣ್ಯರ ಜೊತೆಗೆ ಮಾತುಕತೆ ಭೇಟಿ ನಡೀತಾ ಇತ್ತು. ಆ ಸಂದರ್ಭದಲ್ಲಿ ಗುರೂಜಿಯವರು ಬೇರೆ ಬೇರೆ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದರು. ಆ ಅಭಿಪ್ರಾಯಗಳನ್ನು ಈ ಪುಸ್ತಕದ 2ನೇ ಭಾಗವಾಗಿ ತೆಗೆದುಕೊಂಡಿದ್ದಾರೆ. ಅದರಲ್ಲಿ ಅವರ ಅಭಿಪ್ರಾಯ ಎಷ್ಟು ರಾಷ್ಟ್ರಮುಖಿಯಾಗಿರ್ತಿತ್ತು ಮತ್ತು ರಾಷ್ಟ್ರಕ್ಕೆ ಪೂರಕವಾಗಿರ್ತಿತ್ತು ಅನ್ನೋದಕ್ಕೆ ಇಲ್ಲೊಂದು ಸಣ್ಣ ಉದಾಹರಣೆಯನ್ನು ನಾವು ನೋಡ್ಬೋದು. ಬಾಕ್ರಾನಂಗಲ್ ಆಣೆಕಟ್ಟು, ಆ ಆಣೆಕಟ್ಟಿನ ವಿಷಯವಾಗಿ ಆಗ ಸಾಕಷ್ಟು ಚರ್ಚೆ ಇದೆಲ್ಲ ನಡೀತಾ ಇತ್ತು ಮತ್ತು ಸಂಘದವರು ಯಾವಾಗಲೂ ಈ ಅಭಿವೃದ್ಧಿಗೆ ವಿರೋಧ ಹೀಗೆಲ್ಲ ಮಾತುಕತೆ ಕೂಡ ನಡೀತಾ ಇತ್ತು. ಅಂಥ ಸಂದರ್ಭದಲ್ಲಿ ಗುರೂಜಿಯವರು ವ್ಯಕ್ತಪಡಿಸಿದಂಥ ಅಭಿಪ್ರಾಯ ನೋಡಿ ಹೀಗಿದೆ. ಬಾಕ್ರಾನಂಗಲ್ ಆಣೆಕಟ್ಟು ಇದು 1958ನೇ ಇಸವಿನಲ್ಲಿ ವ್ಯಕ್ತಪಡಿಸಿದಂಥ ಒಂದು ಅಭಿಪ್ರಾಯ. ಬಾಕ್ರಾ ಹಾಗೂ ನಂಗಲ್ ಆಣೆಕಟ್ಟಿನ ಕೆಲಸವನ್ನು ವೀಕ್ಷಿಸಿ ಮಹದಾನಂದವಾಯಿತು. ಅದನ್ನು ನೋಡೋದಕ್ಕೆ ಹೋಗಿದ್ದರು ಗುರೂಜಿಯವರು. ಅದನ್ನು ನೋಡಿ ಅವ್ರು ಬರೀತಾರೆ, ನನಗೆ ಬಹಳ ಸಂತೋಷ ಆಯಿತು. ಮಾನವನು ವಿನಾಶದ ಸಾಧನಗಳನ್ನು ಕಂಡುಹಿಡಿಯುವುದನ್ನು ಕಂಡು ಮಾನವನು ದಾನವನಲ್ಲವೇ ಎಂಬ ಸಂದೇಹ ಆಗಾಗ್ಗೆ ಮನಸ್ಸಿನಲ್ಲಿ ಉಂಟಾಗುತ್ತಿತ್ತು. ಆದರೆ ಜೊತೆಗೆ ಇಂತಹ ಲೋಕಹಿತ ಚಮತ್ಕಾರಪೂರ್ಣ ಭವ್ಯ ನಿರ್ಮಾಣವನ್ನು ನೋಡಿದಾಗ ಮಾನವನಲ್ಲಿ ಸೃಷ್ಟಿಯ ನಿರ್ಮಾತೃ ಆ ಜಗದೊಡೆಯನ ಅಂಶವಿರುವುದರ ಅರಿವಾಗಿ ಅಂತಃಕರಣವು ತುಂಬಿ ಬರುತ್ತದೆ. ಅಂತರಾಳದಲ್ಲಿ ಯಾವುದೇ ಆಧಾರವಿಲ್ಲದೆ ಅಗಣಿತ ಸೂರ್ಯಮಂಡಲಗಳು, ಅಸಂಖ್ಯ ಗ್ರಹಗಳು ಮುಂತಾದವುಗಳನ್ನು ಸ್ಥಾಪಿಸಿರುವ, ಅವುಗಳನ್ನು ನಿಯಂತ್ರಿಸಿ ಸದಾ ತಿರುಗಿಸುತ್ತಿರುವ ಅಸಂಖ್ಯ ವಸ್ತು ಜೀವಜಂತುಗಳನ್ನು ತನ್ನ ಲೀಲೆಯಿಂದ ಸೃಷ್ಟಿಸುವ ಆ ಪರಮಾತ್ಮನ ಮಿತಿಯಿಲ್ಲದ ಶಕ್ತಿಯ ಅತ್ಯಲ್ಪ ಅಂಶವಾದರೂ ಇಂತಹ ಕಾರ್ಯಗಳಲ್ಲಿ ನಮಗೆ ಗೋಚರಿಸುತ್ತದೆ. ಕೊನೆಗೆ ಮಾನವನು ಅವನ ಆ ದಿವ್ಯತ್ವವನ್ನು ಗುರುತಿಸಿಕೊಂಡು ಪ್ರಪಂಚದಲ್ಲಿ ಸುಖ, ಶಾಂತಿ, ಸರ್ವಸಂಗ್ರಾಹಕ ಐಕಮತ್ಯದ ದಿವ್ಯ ಜೀವನವನ್ನು ಸ್ಥಾಪಿಸುವನೆಂಬ ಆಸೆಗೆ ಇಂಬು ಸಿಗುತ್ತದೆ. ಇಂದಿನ ಸಂಘರ್ಷಪೂರ್ಣ ಯುಗದ ಭೀಷಣತೆಯಿಂದ ಜನಿಸುವ ಚಿಂತೆಗಳು ದೂರಾಗಿ ಪ್ರಪಂಚದ ಅಂತಿಮ ಸುಖದ ವಿಶ್ವಾಸವು ದೃಢವಾಗುತ್ತದೆ ಅಂತ ಬಾಕ್ರಾನಂಗಲ್ ಆಣೆಕಟ್ಟಿನ ಬಗ್ಗೆ ಅವ್ರು ಬರೆದಿದ್ದಾರೆ. ಅಂದರೆ ದೇಶದ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ಸಂಘದ ಪ್ರಮುಖರಾಗಿರುವಂಥ ಗುರೂಜಿಯವರ ಒಂದು ಅಭಿಪ್ರಾಯ, ಅವರ ದೃಷ್ಟಿಕೋನ ಹೇಗಿತ್ತು ಅನ್ನೋದು ಇದರಲ್ಲಿ ಗೊತ್ತಾಗುತ್ತೆ. ಇನ್ನು ಪುಸ್ತಕದ ಕೊನೆಯ ಭಾಗದಲ್ಲಿ 2 ಭಾಗ ಇದೆ. ಒಂದು ಪ್ರಸ್ತಾವನೆ, ಇನ್ನೊಂದು ಅವರ ಆತ್ಮಕಥನ. ಆ ಪ್ರಸ್ತಾವನೆ ಭಾಗದಲ್ಲಿ ಬೇರೆ ಬೇರೆ ಪುಸ್ತಕಗಳಿಗೆ ಮುನ್ನುಡಿಯನ್ನು ಗುರೂಜಿಯವರು ಬರೆದಿದ್ದಾರೆ. ಅದರಲ್ಲಿ ಹಿಂದೂ ರಾಷ್ಟ್ರ ಮೀಮಾಂಸೆ, ಸಾವರ್ಕರ್ ಕುರಿತ ಪುಸ್ತಕ, ಗೀತಾಮೃತ, ರಾಮಕೃಷ್ಣ ಪರಮಹಂಸೀಯಂ, ಪ್ರಾಣಾಯಾಮ, ಡಾಕ್ಟರ್ ಹೆಡ್ಗೇವಾರರ ಚರಿತ್ರೆ, ಡಾಕ್ಟರ್ ಮುಂಜೆಯವರ ಚರಿತ್ರೆ, ಶಾರದಾ ಮಾತೆ, ಆಸನ ಮತ್ತು ಆರೋಗ್ಯ ಮುಂತಾದ ಬೇರೆ ಬೇರೆ ಪುಸ್ತಕಗಳಿಗೆ ಅವರು ಮುನ್ನುಡಿಯನ್ನು ಬರೆದುಕೊಟ್ಟಿದ್ದಾರೆ. ಕೊನೆಯ ಭಾಗದಲ್ಲಿ ಅವರ ಆತ್ಮಕಥನವಿದೆ. ಈ ಆತ್ಮಕಥನ ಅಂದರೆ ಅವ್ರ ವಿದ್ಯಾರ್ಥಿ ಜೀವನ ಹಾಗೂ ನಂತರದ ಕಾಲದಲ್ಲಿ ತಮ್ಮ ಬಗ್ಗೆ ಬರೆದಂಥ ಪತ್ರಗಳು ಇದೆ ಅದರಲ್ಲಿ. ಹಾಗೆ ಸಾರಗಾಚಿಯಲ್ಲಿ ಸ್ವಾಮಿ ಅಖಂಡಾನಂದಜಿ ಸಾನ್ನಿಧ್ಯದಲ್ಲಿನ ಅವರ ಸಮಯದ ದೈನಂದಿನ ಕೆಲವು ಅಂಶಗಳು ಕೂಡ ಈ ಆತ್ಮಕಥನದಲ್ಲಿ ಸೇರಿಕೊಂಡಿದೆ. ಮತ್ತು ಅನೇಕ ಪತ್ರಗಳಿದೆ. ಅವರ ಒಂದು ಪತ್ರ, ನಾನು ತುಪ್ಪದ ಸೇವನೆಯನ್ನು ಹೇಗೆ ಮಾಡಲಿ. ಅವರಿಗೆ ಕ್ಯಾನ್ಸರ್ ಆಗಿರುತ್ತೆ. ಯಾರೋ ಒಬ್ಬರು ಹೇಳ್ತಾರೆ, ನೀವು ತುಪ್ಪ ತಿನ್ನಬೇಕು, ಆಗ ನಿಮ್ಮ ಇಮ್ಯುನಿಟಿ ಜಾಸ್ತಿ ಆಗುತ್ತೆ ಅಂತ. ಆಗೊಂದು ಪತ್ರ ಬರೀತಾರೆ ಅವರು. ನಾರಾಯಣರಾವ್ ಧನಗಾರೆ, ವಿದರ್ಭದವರು. ಅವರಿಗೆ 1955ರಲ್ಲಿ ಒಂದು ಪತ್ರ ಬರೀತಾರೆ. ನನಗಾಗಿ ಕಳುಹಿಸಿದ ತುಪ್ಪವು ತಲುಪಿದೆ ಎಂದು ತಮಗೆ ತಿಳಿದ ವಿಚಾರವೇ ಆಗಿದೆ. ಆಹಾರದಲ್ಲಿ ಹೆಚ್ಚು ತುಪ್ಪದ ಸೇವನೆಯ ತಮ್ಮ ಸೂಚನೆ ಸಂಪೂರ್ಣ ಸರಿಯಾಗಿದೆ. ಪ್ರಯತ್ನವನ್ನು ಮಾಡುವೆನು. ಅಡಚಣೆ ಕೇವಲ ನನ್ನ ಮನಸ್ಸಿನದೇ ಆಗಿದೆ. ನನ್ನ 4 ಕಡೆಯ ಆತ್ಮೀಯ ಜನರಿಗೆ ಆಹಾರ ಪಾನೀಯಗಳ ಸುಖವಿದ್ದೇ ಇದೆ ಎಂದು ಹೇಳಲಾಗುವುದಿಲ್ಲ. ಎಲ್ಲ ಪರಿಸ್ಥಿತಿಯೂ ಹಾಗೇ ಇದೆ. ನನ್ನ ಅನುಭವದಂತೆ ಇಂತಹ ಸನ್ನಿವೇಶದಲ್ಲಿ ನನ್ನ ಮನಸ್ಥಿತಿ ಅತ್ಯಂತ ವಿಚಿತ್ರವಾಗುವುದು. ಹಾಗೆಯೇ ಶರೀರವನ್ನು ಸದೃಢವಾಗಿಡಲು ಅವಶ್ಯಕವಾದ ಆದರೆ ಎಲ್ಲರಿಗೂ ದುರ್ಲಭವಾದ ಅನ್ನ ಪದಾರ್ಥಗಳು ಗಂಟಲಿನಲ್ಲಿ ಇಳಿಯುವುದು ಅಸಾಧ್ಯವಾಗುತ್ತದೆ. ಇದಕ್ಕೇನು ಉಪಾಯ? ಈ ರೀತಿಯ ಸ್ವಭಾವ ಏತಕ್ಕೆ ಮತ್ತು ಹೇಗಾಯಿತು ಎಂಬುದನ್ನು ಹೇಳಲಾರೆ. ಆದರೆ ಪ್ರತ್ಯಕ್ಷ ಅನುಭವವು ಹಾಗೆಯೇ ಇದೆ. ಆದರೂ ಪ್ರಯತ್ನಿಸುವೆನು. ಈ ಪ್ರಯತ್ನದಲ್ಲಿ ಸಫಲತೆಯು ದೊರಕುವ ಆಸೆ ಬಹಳ ಕಡಿಮೆ ಇದೆ. ಗುರೂಜಿಯವರಿಗೆ ಪ್ರತಿಯೊಬ್ಬರ ಕಷ್ಟ, ಸಂಕಟ, ನೋವು, ನಲಿವು ಇದೆಲ್ಲದರ ಅರಿವಿತ್ತು. ಬೇರೆಯವರೆಲ್ಲ ಒಂದು ಹೊತ್ತಿನ ಊಟಕ್ಕೆ ಕಷ್ಟಪಡ್ತಾ ಇರಬೇಕಾದ್ರೆ
ನಾನು ನನ್ನ ಆರೋಗ್ಯಕ್ಕೋಸ್ಕರ ತುಪ್ಪ ಸೇವನೆ ಹೇಗೆ ಮಾಡಲಿ ಅನ್ನುವಂಥ ಒಂದು ಸಂಕಟ, ಒಂದು ಕಾಳಜಿ ಅವರಲ್ಲಿ ಕಂಡು ಬರ್ತಾ ಇತ್ತು. ಈ ಪತ್ರದಲ್ಲಿ ಅದು ವ್ಯಕ್ತವಾಗಿದೆ. ಇನ್ನು ಈ ಪುಸ್ತಕದ ಕೊನೆಯ ಭಾಗವಾಗಿ ಅವರ ಪತ್ರಗಳು ಇದೆ. ಅದರಲ್ಲಿ ಅವರು ಸಾಯೋದಕ್ಕಿಂತ ಮುಂಚೆ, ಅವರು ನಿಧನರಾಗೋಕ್ಕಿಂತ ಮುಂಚೆ 3 ಪತ್ರಗಳನ್ನು ಬರೆದರು. 1973ನೇ ಇಸವಿ ಏಪ್ರಿಲ್ 2ನೇ ತಾರೀಕು ಆ ಪತ್ರವನ್ನು ಬರೆದಿದ್ದರು. ಆದರೆ ಆ ಪತ್ರವನ್ನು ನನ್ನ ಮರಣಾನಂತರ ಓದಬೇಕು ಅಂತ ಅವ್ರು ಹೇಳಿದರು. ಅವರ ಮರಣ ಆದಮೇಲೆ, ಅಂದರೆ ಅದರ ಮರುದಿವಸ ಜೂನ್ 6ನೇ ತಾರೀಕು 1973 ಅವರ ಅಂತ್ಯಯಾತ್ರೆಗೆ ಮುಂಚೆ ಅದನ್ನು ಓದಿದರು. ಅದರಲ್ಲಿ ಮೊದಲನೇ ಪತ್ರದಲ್ಲಿ ಸ್ವಯಂ ಸೇವಕ ಬಂಧುಗಳಿಗೆ ಹೇಳ್ತಾರೆ ಅವರು, ನಾನು ಇದುವರೆಗೆ ಸಂಘ ಕಾರ್ಯವನ್ನು ಕಳೆದ 33 ವರ್ಷಗಳ ಸರಸಂಘ ಚಾಲಕ ಅವಧಿಯಲ್ಲಿ ನಿರಂತರವಾಗಿ ಮಾಡಿದ್ದೇನೆ. ನಾನೇನು ಶಾಶ್ವತ ಅಲ್ಲ, ಆದರೆ ನನ್ನ ನಂತರ ಯಾರು ಸರಸಂಘ ಚಾಲಕರಾಗಬೇಕು, ಸಂಘದ ಕಾರ್ಯದ ಸೂತ್ರವನ್ನು ಯಾರು ಹಿಡಿಬೇಕು ಅಂತ ಅದರಲ್ಲಿ ಬರೆದಿದ್ದಾರೆ. ಮುಂದೆ ಮಧುಕರ ದತ್ತಾತ್ರೇಯ ಉಪಾಖ್ಯ ಬಾಳಾಸಾಹೇಬ್ ದೇವರಸ್ ಅವರು ಅದನ್ನು ಹೊರತಾರೆ. ಅವರಿಗೆ ನೀವೆಲ್ಲರೂ ಕೂಡ ಸಾಕಷ್ಟು ಬೆಂಬಲವನ್ನು ಕೊಡಬೇಕು ಅಂತ ಬರೆದಿದ್ದಾರೆ. 2ನೇ ಪತ್ರ ಬಹಳ ಪ್ರಮುಖವಾಗಿದ್ದು, ಸಾಧಾರಣವಾಗಿ ಮಹಾಪುರುಷರು ಅವರು ತೀರಿದ ನಂತರ ಅವರ ಸ್ಮಾರಕವನ್ನು ಅವರ ಅಭಿಮಾನಿಗಳು ಮಾಡ್ತಾರೆ. ಆದರೆ ಗುರೂಜಿಯವರು ಮಾತ್ರ ಇದಕ್ಕೆ ಅಪವಾದವಾಗಿದ್ದರು. ಅವರ ಪತ್ರದಲ್ಲಿ ಬರೀತಾರೆ, ನಮ್ಮ ಕಾರ್ಯ ರಾಷ್ಟ್ರ ಪೂಜಿತವಾಗಿದೆ, ಧ್ಯೇಯ ಪೂಜಿತವಾಗಿದೆ, ವ್ಯಕ್ತಿ ಪೂಜೆಗೆ ಇಲ್ಲಿ ಸ್ಥಾನವಿಲ್ಲ. ನನ್ನ ಶರೀರವು ಅಲ್ಪಕಾಲದ ಒಡನಾಡಿಯಾಗಿದೆ ಎಂಬ ವೈದ್ಯ ಬಂಧುಗಳ ಗ್ರಹಿಕೆ ಅರಿವಾಗುತ್ತಿದೆ. ಶರೀರವು ನಶ್ವರ, ಯಾವ ಕ್ಷಣದಲ್ಲಾದರೂ ಹೋಗುವುದಾಗಿದೆ. ಅದು ಹೋದ ನಂತರ ಉಳಿದ ಶವದ ಶೃಂಗಾರ ಇತ್ಯಾದಿ ವಿಚಾರಗಳು ವಿಚಿತ್ರವೆಂದೆನಿಸುತ್ತದೆ. ಹಾಗೆಯೇ ಸಂಘದ ಧ್ಯೇಯ ಮತ್ತು ಆ ಧ್ಯೇಯದ ದರ್ಶನ ಮಾಡಿಸುವ ಸಂಘ ನಿರ್ಮಾಪಕರು ಇವರ ಹೊರತಾಗಿ ಯಾವುದೇ ವ್ಯಕ್ತಿಯ ಮಹತ್ವವನ್ನು ಹೆಚ್ಚಿಸುವ, ಅವರಿಗೆ ಸ್ಮಾರಕವನ್ನು ನಿರ್ಮಿಸುವ ಅವಶ್ಯಕತೆ ಇಲ್ಲ. ನಾನಂತೂ ಬ್ರಹ್ಮಕಪಾಲದಲ್ಲಿ ನನ್ನ ಸ್ವತಃ ಶ್ರಾದ್ದವನ್ನೂ ಮಾಡಿಯಾಗಿದೆ. ಇದರಿಂದ ಯಾರ ಮೇಲೂ ಶ್ರದ್ಧಾದಿಗಳ ಭಾರವಿಲ್ಲ ಅಂತ ಅವರು ಆ ಪತ್ರದಲ್ಲಿ ಸ್ಪಷ್ಟಪಡಿಸ್ತಾರೆ. ನನಗೆ ಯಾವುದೇ ಸ್ಮಾರಕವನ್ನು ಮಾಡಬೇಡಿ. ಇನ್ನು 3ನೇ ಪತ್ರದಲ್ಲಿ ಅವರು ಕೈ ಮುಗಿದು ಒಂದು ಕ್ಷಮಾಯಾಚನೆಯನ್ನು ಎಲ್ಲ ಸ್ವಯಂ ಸೇವಕರ ಹತ್ರ ಕೇಳ್ತಾರೆ. ಏನು ಅಂದರೆ, ನಾನು ಇದುವರೆಗೆ ಸಂಘ ಕಾರ್ಯವನ್ನು ಮಾಡಿದೆ. ನಾನು ಮಾಡ್ತಾ ಇರಬೇಕಾದ್ರೆ ಈ ದೀರ್ಘಕಾಲದಲ್ಲಿ ನನ್ನ ಸ್ವಭಾವ ವೈಚಿತ್ರ್ಯದ ಕಾರಣ ಅಥವಾ ಅನೇಕ ನ್ಯೂನತೆಗಳ ದೋಷಗಳ ಕಾರಣ ನನ್ನ ಅನೇಕ ಕಾರ್ಯಕರ್ತರಿಗೆ ಮಾನಸಿಕ ನೋವು ಉಂಟಾಗಿರ್ಬೋದು. ನಾನು ಅದಕ್ಕೋಸ್ಕರ ಸರ್ವರಿಗೂ ಕೈ ಮುಗಿದು ಕೇಳ್ಕೊಳ್ತೇನೆ, ದಯವಿಟ್ಟು ಕ್ಷಮಿಸಿ. ಕೊನೆಯಲ್ಲಿ ಶ್ರೀ ಸಂತ ತುಕಾರಾಮರ ವಚನವನ್ನು ಉಲ್ಲೇಖಿಸುತ್ತಿರುವೆನು, ಇದರಿಂದ ಎಲ್ಲ ಭಾವನೆಗಳು ಅರಿವಿಗೆ ಬರಬಹುದು ಅಂಥೇಳಿ ಸಂತ ತುಕಾರಾಮರ ಒಂದು ಅಭಂಗ, ಅದನ್ನು ಕನ್ನಡದಲ್ಲಿ ಇದು ಪ್ರಕಟ ಆಗಿದೆ. ಅಂತಿಮವೀ ಪ್ರಾರ್ಥನೆ ಸಕಲ ಸಂತರೆ ಕೇಳಿ, ನನ್ನ ವಿಸ್ಮರಣೆಯಾಗದಿರಲಿ ಎಂದಿಗೂ ತಮಗೆ ಪ್ರಭೋ, ಹೆಚ್ಚೇನು ಹೇಳಲಿ ಶ್ರೀ ಚರಣಕ್ಕೆ ಸರ್ವವೂ ವಿದಿತ, ಪಾದಕ್ಕೆರಗುವೆನು ತುಕ ಅಭೀಷ್ಟನಿಗೆ ಕೃಪೆದವರು. ಹೀಗೆ 3 ಪ್ರಮುಖ ಪತ್ರಗಳನ್ನು ಬರೆದಿದ್ದರು. ಆ ಪತ್ರಗಳನ್ನು ಅವರ ನಿಧನಾನಂತರ ಸ್ವಯಂ ಸೇವಕರಿಗೆಲ್ಲ ಓದಿ ಹೇಳಲಾಯಿತು ಮತ್ತು ಜಗತ್ತಿಗೂ ಕೂಡ ಆ ಪತ್ರಗಳ ಒಂದು ವಿಷಯ ತಿಳಿಯಿತು. ಹೀಗೆ ಗುರೂಜಿಯವರು ತಮ್ಮ ಬದುಕಿನ 67 ವರ್ಷಗಳಲ್ಲಿ 33 ವರ್ಷಗಳ ಕಾಲ ಅವರು ಇಡೀ ಭಾರತದಾದ್ಯಂತ ಸಂಚರಿಸಿದರು. ಹಳ್ಳಿಗೂ ಕೂಡ ಅವರ ಒಂದು ಪರಿಚಯ ಇತ್ತು. ಲಕ್ಷಾಂತರ ಸ್ವಯಂ ಸೇವಕರಿಗೆ ಸ್ಫೂರ್ತಿ ಪ್ರೇರಣೆಯನ್ನು ಕೊಟ್ಟಂಥ ಒಬ್ಬ, ಆ ಕಾಲದ 20ನೇ ಶತಮಾನದ ಉತ್ತರಾರ್ಧದ ಒಬ್ಬ ಮಹಾಪುರುಷ, ವಿಭೂತಿ ಪುರುಷ ಅಂತ ಹೇಳ್ಬೋದು. ಅವರು MSc LLB ಮಾಡಿದರು. ಆದರೆ ಇಡೀ ತಮ್ಮ ಬದುಕನ್ನು ಸಂಘಕ್ಕೋಸ್ಕರ ಸಮರ್ಪಣೆ ಮಾಡಿದರು. ಅವರಷ್ಟು ಎತ್ತರದ ಹಾಗೂ ಅವರಷ್ಟು ವಿಶಾಲ ವ್ಯಕ್ತಿತ್ವದ ವ್ಯಕ್ತಿಗಳು ಆಗಿನ ಕಾಲದಲ್ಲಿ ಬಹಳ ಅಪರೂಪ ಅಂತಲೇ ಹೇಳ್ಬೋದು. ಹೀಗೆ ಗುರೂಜಿಯವರು ಆಗಿನ ಕಾಲದ ಒಬ್ಬ ಪ್ರಭಾವಿ ನಾಯಕ, ಒಬ್ಬ ಪ್ರಭಾವಿ ವ್ಯಕ್ತಿ, ಇನ್ಫ್ಲೂಯೆನ್ಸರ್ ಅಂತ ಏನು ನಾವೀಗ ಹೇಳ್ತೀವಿ, ಅಂತಹ ಒಬ್ಬ ಇನ್ಫ್ಲೂಯೆನ್ಸರ್ ಅವರಾಗಿದ್ದರು. ಗೂಗಲ್ನಲ್ಲಿ ನಾವು ಗುರೂಜಿಯವ್ರ ಬಗ್ಗೆ ಸರ್ಚ್ ಮಾಡಿದರೆ ಗುರೂಜಿ ವಾಸ್ ಎ ಪೊಲಿಟಿಷಿಯನ್ ಅಂತ ಅದರಲ್ಲಿ ಹೇಳ್ತಾರೆ. ಆದರೆ ಗುರೂಜಿಯವರು ಯಾವತ್ತೂ ಕೂಡ ಪೊಲಿಟಿಷಿಯನ್ ಆಗಿರಲಿಲ್ಲ. ಅವರು ರಾಜಕೀಯಕ್ಕೂ ಅವರಿಗೂ ಅಗಾಧವಾದ ದೂರ ಇತ್ತು. ರಾಜಕೀಯದಿಂದ ಭಾಳ ದೂರ ಇದ್ದರು. ಅವರು ಗಾವುದ ದೂರ ಇದ್ದರು. ಅವ್ರದ್ದೇನಿದ್ರೂ ಸಾಮಾಜಿಕವಾದ, ಸಾಂಸ್ಕೃತಿಕವಾದ ಚಿಂತನೆ ಆಗಿತ್ತು. ಹಿಂದೂ ಸಮಾಜವನ್ನು ಇದನ್ನು ಹೇಗೆ ಬಲಪಡಿಸೋದು ಹೇಗೆ, ಇದನ್ನು ಸಶಕ್ತಗೊಳಿಸೋದು ಹೇಗೆ,
ಎಲ್ಲ ಕ್ಷೇತ್ರಗಳಲ್ಲಿ ಹಿಂದುತ್ವವನ್ನು ಪ್ರಕಟೀಕರಣಗೊಳಿಸೋದು ಹೇಗೆ, ಇದರ ಬಗ್ಗೆ ಸದಾ ಚಿಂತನೆ ಇರ್ತಾ ಇತ್ತು. ಲಕ್ಷಾಂತರ ಜನರಿಗೆ ಪ್ರೇರಣೆಯನ್ನು ಕೊಟ್ಟರು, ಸ್ಫೂರ್ತಿಯನ್ನು ಕೊಟ್ಟರು. ಇವತ್ತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಶತಮಾನದ ಒಂದು ಸಂಭ್ರಮದಲ್ಲಿ ಮುಗಿಲೆತ್ತರಕ್ಕೆ ಘೋಷಣೆಗಳನ್ನು ಹಾಕೋದರ ಮೂಲಕ ಸಂಘದ ಒಂದು ಸ್ವೀಕಾರಾರ್ಹ ಸ್ಥಿತಿಗೆ ಕಾರಣವಾಗಿದ್ದರೆ ಅದಕ್ಕೆ ದ್ವಿತೀಯ ಸರಸಂಘ ಚಾಲಕರಾಗಿದ್ದಂಥ ಪರಮ ಪೂಜನೀಯ ಗುರೂಜಿಯವರ ಕೊಡುಗೆ ಅಪಾರ ಅಂತ ಹೇಳ್ಬೋದು. ಅದರಲ್ಲಿ ಯಾವುದೇ ಸಂಶಯ ಇಲ್ಲ. ನಮಸ್ಕಾರ. ಪರಂ ವೈಭವನ್ನೇತುಮೇತತ್ ಸ್ವರಾಷ್ಟ್ರಂ ಸಮರ್ಥಾ ಭವತ್ವಾಶಿಷಾ ತೇ ಭೃಶಂ. भारत माता की जय.